ಇಸ್ರೋ ಮತ್ತು ನಾಸಾ ಜಂಟಿಯಾಗಿ ಕೈಗೊಂಡಿರುವಂತಹ ಆಕ್ಸಿಯಂ 4 ಮಿಷನ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ವಿಶೇಷ ಕೊಡುಗೆಯನ್ನು ಕೊಟ್ಟಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಅಂತರಿಕ್ಷಕ್ಕೆ ಹೆಸರು ಮತ್ತು ಮೆಂತೆ ಕಾಳುಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅಂತರಿಕ್ಷದಲ್ಲಿ ಇವುಗಳ ಸೇವನೆ ಯೋಗ್ಯವೇ ಎಂಬುದರ ಕುರಿತು ಕೂಡ ವಿಜ್ಞಾನಿಗಳು ಸಂಶೋಧನೆಯನ್ನು ಕೈಗೊಳ್ಳಲಿದ್ದಾರೆ. ದೇಶದಿಂದ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದ 7 ವಿಜ್ಞಾನಿ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದಕ್ಕೆ ಇದನ್ನು ತೆಗೆದುಕೊಂಡು ಕಳಿಸ್ಕೊಟ್ಟಿರುವಂಥದ್ದು. ಅದರಲ್ಲಿ ಧಾರವಾಡ ಕೃಷಿ ವಿವಿಯ ಹೆಸರು ಕಾಳು, ಇದೀಗ ಮೆಂತೆ ಕಾಳು ಕಳಿಸಲಾಗಿದೆ. ಕಳೆದ ವಾರವಷ್ಟೇ ಕೃಷಿ ವಿವಿಯ ಪ್ರಧಾನ ಸಂಶೋಧಕ ಡಾಕ್ಟರ್ ರವಿಕುಮಾರ್ ಹೊಸಮನಿ ಮತ್ತು ಸಹಾಯಕ ಸಂಶೋಧಕ ಡಾಕ್ಟರ್ ಸುಧೀರ ಸಿದ್ದಾಪುರ ರೆಡ್ಡಿ ಅವರು ಗಗನಯಾತ್ರಿ ಶುಭಾಂಶು ಶುಕ್ಲಾ ಅವರಿಗೆ ಹೆಸರು ಕಾಳು ಮತ್ತು ಮೆಂತೆ ಕಾಳುಗಳನ್ನು ನೀಡಿದ್ದು, ಅವುಗಳನ್ನು ಈಗ ಅಂತರಿಕ್ಷದಲ್ಲಿ ಮೊಳಕೆ ಹೊಡೆಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ವಿಶೇಷ ಅಂದರೆ ಅದೇ ಸಮಯದಲ್ಲಿ ಧಾರವಾಡ ಕೃಷಿ ವಿವಿಯಲ್ಲಿಯೂ ಕೂಡ ಹೆಸರು ಮತ್ತು ಮೆಂತೆ ಕಾಳುಗಳನ್ನು ಮೊಳಕೆ ಹೊಡೆಸಲಾಗಿತ್ತು. ಸುಮಾರು 14 ದಿನಗಳ ಅಂತರಿಕ್ಷ ಯಾನದ ಬಳಿಕ ಅಂದೇ ಮೆಂತೆ ಮತ್ತು ಹೆಸರು ಕಾಳುಗಳು ಮರಳಿ ಕೃಷಿ ವಿವಿಗೆ ಕಳಿಸಲಾಗ್ತದೆ. ಅಂತರಿಕ್ಷದಲ್ಲಿ ಮೊಳಕೆ ಹೊಡೆದ ಕಾಳು ಮತ್ತು ಇಲ್ಲಿ ಮೊಳಕೆ ಹೊಡೆದ ಕಾಳುಗಳಲ್ಲಿ ಪೋಷಕಾಂಶಗಳನ್ನು ಇಲ್ಲಿಯ ವಿಜ್ಞಾನಿಗಳು ಸಂಶೋಧನೆ ನಡೆಸಲಿದ್ದಾರೆ. ಒಂದು ವೇಳೆ ಅಂತರಿಕ್ಷದಲ್ಲಿ ಮತ್ತು ಭೂಮಿಯ ಮೇಲೆ ಮೊಳಕೆ ಹೊಡೆದ ಕಾಳುಗಳು ಒಂದೇ ಬಗೆಯ ಪೋಷಕಾಂಶಗಳನ್ನು ಹೊಂದಿದರೆ ಗಗನಯಾತ್ರಿಗಳು ಆರೋಗ್ಯದ ದೃಷ್ಟಿಯಿಂದ ಮುಂಬರುವ ದಿನಗಳಲ್ಲಿ ಇದನ್ನು ಸೇವನೆ ಮಾಡಬಹುದಾಗಿದೆ ಅಂತ ತಿಳಿಸುತ್ತಾರೆ. ಸೊ ಈ ಉದ್ದೇಶಕ್ಕಾಗಿ ಇವುಗಳ ಪರೀಕ್ಷೆಗೆ ಮುಂದಾಗಿದ್ದಾರೆ ವಿಜ್ಞಾನಿಗಳು. ತಮಗೆಲ್ಲ ತಿಳಿದಿರುವಂತೆ ಆಕ್ಸಿಯಂ 4 ಮಿಷನ್ನಲ್ಲಿ ಇಸ್ರೋ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು IIT ಧಾರವಾಡದ ಸಹಯೋಗದೊಂದಿಗೆ ಗಗನಯಾತ್ರಿಕರ ಪೋಷಕಾಂಶತ್ವದ ಸಲುವಾಗಿ ಆಹಾರದಲ್ಲಿ ಅವರಿಗೆ ಪೋಷಕಾಂಶತ್ವ ಸಿಗುವ ಸಲುವಾಗಿ ಏನು ಪ್ರತಿನಿತ್ಯ ಅವರು ಉಪಯೋಗ ಮಾಡುವಂಥ ನಾವೇನು ಕೋಸಂಬರಿ ಅಥವಾ ಸಲಾಡ್ ಅಂತ ಹೇಳ್ತಾವಲ್ಲ, ಅದರಲ್ಲಿ ಮೊಳಕೆ ಹೊಡೆದ ಕಾಳುಗಳನ್ನು ಸೇರಿಸಲಿಕ್ಕೆ ಒಂದು ಅಧ್ಯಯನವನ್ನು ಕೈಗೊಳ್ಳಲಾಗಿದೆ. ಸೊ ಈ ಅಧ್ಯಯನದಲ್ಲಿ ಮುಖ್ಯವಾಗಿ 2 ನಾವು ಏನು ಪಲ್ಸ್ಗಳನ್ನು ಆಯ್ಕೆ ಮಾಡಿದ್ದು, ಒಂದು ಹೆಸರು, ಇನ್ನೊಂದು ಮೆಂತೆ. ಇವೆರಡೂ ಮನುಷ್ಯನ ಪೋಷಕಾಂಶಕ್ಕೆ ಮತ್ತು ಆರೋಗ್ಯಕ್ಕೆ ಭಾಳಷ್ಟು ಸಹಕಾರಿಯಾಗಿವೆ. ಸೊ ಇವುಗಳನ್ನು ಗಗನಯಾತ್ರೆಯಲ್ಲಿ ಮೊಳಕೆ ಹೊಡೆಸಿ ಅವುಗಳನ್ನು ಮೊಳಕೆ ಹೊಡೆದ ನಂತರ ಸುಮಾರು -40 ಡಿಗ್ರಿ ಸೆಂಟಿಗ್ರೇಡಲ್ಲಿ ಇಟ್ಟು ಆ ಗಗನಯಾತ್ರಿಕರು ಮರಳಿ 16 ದಿವಸದ ನಂತರ ಭೂಮಿಗೆ ಬಂದಾಗ ಅವುಗಳ ಪೋಷಕಾಂಶಗಳ ಗುಣಮಟ್ಟವನ್ನು ಪರೀಕ್ಷೆ ಮಾಡ್ತಾರೆ ಇಲ್ಲಿ ವಿವಿಧ ಪ್ರಯೋಗಾಲಯಗಳಲ್ಲಿ. ಅದರ ಜೊತೆಗೆ ಗಗನಯಾತ್ರೆಯಲ್ಲಿ ಏನಾದರೂ ಸೂಕ್ಷ್ಮಾಣುಜೀವಿಗಳು ಅದರ ಇಲ್ಲಿ ಪರಿಣಾಮ ಬೀರಿವೆಯೋ ಹೇಗೆ, ಯಾಕಂದರೆ ಮನುಷ್ಯನಿಗೆ ಈ ಕೊಲಾಯಿ ಮುಖ್ಯ ಸೂಕ್ಷ್ಮಾಣುಜೀವಿ ಅವನ ಆರೋಗ್ಯಕ್ಕೆ. ಸೊ ಅದಕ್ಕೆ ಏನಾದರೂ ಕಾಂಟ್ಯಾಮಿನೇಷನ್ ಆಗುತ್ತಾ ಹೆಂಗೋ ಅನ್ನೋದನ್ನು ಕೂಡ ಪರೀಕ್ಷೆ ಮಾಡಿ ಗಗನಯಾತ್ರಿಗಳ ಆರೋಗ್ಯಕ್ಕೆ ಏನು ಗಗನಯಾತ್ರೆಯಲ್ಲಿ ಮೊಳಕೆ ಹೊಡೆದ ಕಾಳುಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಐತೋ ಹೆಂಗೆ ಅನ್ನೋದನ್ನು ಸಿದ್ಧಪಡಿಸಿ ನಾವು ಅವುಗಳನ್ನು ಶಿಫಾರಸು ಮಾಡುವಂಥ ಈ ಒಂದು ಸಣ್ಣ ಪ್ರಯೋಗ ನಮ್ಮ ವಿಜ್ಞಾನಿಗಳು ಕೈಗೊಂಡಿದ್ದಾರೆ. ಮೆಂತೆ ಕಾಳಿನಲ್ಲಿ ಔಷಧಿ ಗುಣಮಟ್ಟ ಬಹಳಷ್ಟಿದೆ ರೀ. ಈಗ ಬಹಳಷ್ಟು ಜನ ಏನು ಸಕ್ಕರೆ ಕಾಯಿಲೆ ಇದ್ದವರು, ಆಮೇಲೆ ಮೂತ್ರಪಿಂಡದಲ್ಲಿ ಕಲ್ಲಾಗುವಂಥದ್ದು, ಮೆಂತೆ ಕಾಳನ್ನು ನೆನೆಸಿ ಅದರ ನೀರನ್ನು ಕುಡಿತಾರೆ. ಕಾಳನ್ನು ಕೂಡ ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಆಗೋದ್ರ ಸಲುವಾಗಿ ಮೆಂತೆ ಕಾಳುಗಳನ್ನು ಉಪಯೋಗ ಮಾಡ್ತಾರೆ. ಈ ರೀತಿ ಔಷಧಿ ಗುಣಗಳು ಬಹಳಷ್ಟು ಇದಾವ್ರಿ. ಅದರಲ್ಲಿ ಹೆಸರು ಕಾಳಿನಲ್ಲೂ ಕೂಡ ಪೌಷ್ಟಿಕವಾದಂಥ ಅದು ಕಾಳು ಎಲ್ಲರಿಗೂ ಸಿಗುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇವು 2 ಕಾಳುಗಳನ್ನು ಸಾಮಾನ್ಯವಾಗಿ ಎಲ್ಲರೂ ಉಪಯೋಗ ಮಾಡುವಂಥದ್ದೇ. ಸೊ ಅದಕ್ಕೆ ಕಡಲೆಕಾಳು ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿಯಾಗಿ ಹೆವಿ ಆಗೋ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಪ್ರೋಟೀನ್ ಗುಣಮಟ್ಟ, ಪ್ರೋಟೀನ್ ಅಂಶ ನಾರ್ಮಲ್ ಆಗಿ ಹೆಸರು ಕಾಳಿನಲ್ಲಿ ಇರ್ತದೆ. ಮನುಷ್ಯನಿಗೆ ಹೆವಿನೂ